ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ ನಾನು ಅಗ್ದಿ ಸಿಂಪಲ್ ಆಗಿರುವ ಮತ್ ಮಸ್ತ್ ಆಗಿರುವ ಚಿನ್ಮರಿ ಉಂಡಿ ಮಾಡಿ ತೋರ್ಸಾದೇನಿ. ಇದನ್ನ ಸುಲಭವಾಗಿ ಬಿ ಮಾಡ್ಕೋಬಹುದು ಮತ್ ಯಾವಾಗ ಬೇಕಾದ್ರೂ ಬಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಉಂಡಿ ಮಾಡಕ್ ಚಿನ್ಮರಿನ ನೋಡ್ರಿ ಈ ತರ ಕುರ್ಕುರ್ ಇರ್ಬೇಕು. ಇವ ಈ ತರ ಇದ್ದುದು ತಗೊಂಡ್ ಮಾಡ್ಕೊಂಡ್ರಿ ಅಂದ್ರ ಉಂಡಿ ಅಗ್ದಿ ಮಸ್ತ್ ಆಗಿ ಬರ್ತಾವು. ತಂದ್ ಇಟ್ಟಿದ್ದು ಮೆತ್ತಗದು ಆಗಿದ್ದು ಅಂದ್ರ ಆ ಟೈಮ್ನಾಗ ನೀವ ಒಂದ್ ಸ್ವಲ್ಪ ಹುರ್ಕೋಬಹುದ್ರಿ ಇವತ್ತಿನ ಚಿನ್ಮರಿ. ಒಂದ್ 2 ರಿಂದ 3 ನಿಮಿಷ ಹುರಿರಿ, ಆಗವ ಕುರ್ಕುರ್ ಆಗ್ತಾವು. ಈಗ ನಾ ಇಲ್ಲಿ ಚಿನ್ಮರಿನ ಈ ವಾಟ್ಕಾಲೆ ಮಾಪ್ ಮಾಡಿ ತಗೊಳದೇನು, ಯಾಕಂದ್ರ ಬೆಲ್ಲ ಬಿ ನಾವ ಅದ ಮಾಪ್ಲೆ ತಗೋಬೇಕಾಗ್ತತಿ. ನಾವ್ ಇತ್ತಲ್ಲೇ ಈ ವಾಟ್ಕಲ್ಲಿ 4 ವಾಟ್ಕ ಚಿನ್ಮರಿ ತಗೊಂಡಿದ್ದು ಅಂದ್ರ 1 ವಾಟ್ಕ ಬೆಲ್ಲ ಬೇಕು ನಮಗ. ಇದ್ ನೋಡ್ರಿ 4 ವಾಟ್ಕ ಚಿನ್ಮರಿ ತಗೊಂಡೆ ನಾನು. ಇದ್ ನೋಡ್ರಿ ಅದೇ ಸೇಮ್ ವಾಟ್ಕಲ್ಲಿ 1 ವಾಟ್ಕ ಬೆಲ್ಲ ಜಜ್ಜಿ ಇಟ್ಕೊಂಡೆ ನಾನು. ಈಗ ಪಾಕ್ ಮಾಡ್ಕೊಳ್ಳೋನು. ಪಾಕ್ ಮಾಡ್ಕೊಳಕ ನಾ ಇಲ್ಲಿ ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನು. ಇಲ್ಲ 1 ಚಮಚ ತುಪ್ಪ ಹಾಕೊಳ್ಳೋದನು. ನೀವು ಬೇಕಂದ್ರೆ ಎಣ್ಣೆ ಬಿ ಹಾಕೋಬಹುದು, ನೀರ್ ಬಿ ಹಾಕಿ ಮಾಡ್ಕೋಬಹುದು. ಆದ್ರೆ ನೀರ್ ಹಾಕಿ ಮಾಡ್ಕೊಂಡ್ರ ಉಂಡಿ ಒಂದ್ ಸ್ವಲ್ಪ ದಿನ ಆದ ಬಳಿಕ ಸಾಫ್ಟ್ ಆಗ್ತಾವು. ಎಣ್ಣೆ ಮತ್ ಬೆಲ್ಲ ಹಾಕಿ ಮಾಡೋದ್ರಿಂದ ನೀವು ಉಂಡಿ 1 ರಿಂದ 2 ತಿಂಗಳು ಬಿ ಇಟ್ರ ಅವು ಕುರ್ಕುರಿನ ಇರ್ತಾವು. ಈಗ ತುಪ್ಪ ಹಾಕೊಂಡಿವಲ್ಲ, ಇದ್ರಾಗ ಬೆಲ್ಲ ಹಾಕ್ತೇನೆ ನಾನು. ಬೆಲ್ಲನ ಸಣ್ಣಗೆ ಜಜ್ಜಿ ತಗೋರಿ, ಜಲ್ದಿ ಆಗ್ತೈತಿ ಪಾಕ. ಗಟ್ಟಿ ಇತ್ತಂದ್ರ ಅದ್ ಕರಗಾಕ ಒಂದ್ ಸ್ವಲ್ಪ ಟೈಮ್ ತಗೋತೈತಿ. ಈ ಉಂಡಿ ಒಂದ್ 10 ನಿಮಿಷ ಟೈಮ್ದಾಗ ಬಿ ನೀವು ಮಾಡ್ಕೋಬಹುದು. ಮತ್ ಅಗ್ದಿ ಕಡಿಮೆ ಸಾಮಾನ್ ಬೇಕು ಇದನ್ನ ಮಾಡ್ಕೊಳಕ. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ ಮಾಡದೇನು, ಅದಕ್ಕಾಗಿ ಕಲರ್ ಒಂದ್ ಸ್ವಲ್ಪ ಕಪ್ ಬರ್ತೈತಿ. ಬೆಲ್ಲದಾಗ ಏನ್ರ ಕಸರ ಅದು ಏತ್ ಅಂತ ಅನಿಸ್ತಂದ್ರ ಆಗ ನೀವು ಒಂದ್ ಸ್ವಲ್ಪ ನೀರ್ ಹಾಕಿ ಪಾಕ್ ಮಾಡ್ಕೊಂಡ್ ಅದನ್ನ ಸೋಸ್ಕೊಂಡ ಮಾಡ್ಕೋಬೇಕು. ನಾ ತಗೊಂಡಿರೋ ಬೆಲ್ಲ ಇದ ಕ್ಲೀನ್ ಐತಿ. ಪಾಕ ನಮ್ಗ ಇದ ಗಟ್ಟಿ ಪಾಕ ಬೇಕು. ಇದ್ ನೋಡ್ರಿ ಹಿಂಗೆ ಬಿಸಿರ ಈ ತರ ಆಗ್ಬೇಕಿದ. ಒಂದೇಳೆ ಪಾಕ ಅಂತ ಹೇಳ್ತೇವಲ್ಲ ನಾವು, ಆ ತರ ಆಗ್ಬೇಕು. ಇಲ್ಲ ಇದ್ ನೋಡೋದ್ ನಮಗ್ ಗೊತ್ತಾಗುದಿಲ್ಲ ಅಂದ್ರ ನೀವ ಒಂದ್ ಪ್ಲೇಟ್ ನಲ್ಲಿ ನೀರ್ ಹಾಕಿ ನೋಡ್ಕೋಬಹುದು. ಇದ್ ನೋಡಿ ಒಂದ್ ಪ್ಲೇಟ್ನ್ಯಾಗ ಈ ತರ ನೀರ್ ತಗೋರಿ. ನೀರ್ ತಗೊಂಡ ಇದ್ ಪಾಕ್ ಮಾಡಿರ್ತೇವಲ್ಲ, ಇದನ್ನೊಂದ್ ಸ್ವಲ್ಪ ನೀರ್ನ್ಯಾಗ ಹಾಕಿದ್ರ ಇದ್ ನೀರ್ ಜೊತೆ ಕುಡ್ಕೋಬಾರ್ದು. ಇದ್ ನೋಡ್ರಿ ಈ ತರ ನೀವ ಮಾಡಿದ್ರೆ ಇದ ಉಂಡೆ ಟೈಪ್ ಆಗ್ಬೇಕು. ಈ ತರ ಆತಂದ್ರೆ ಇದ ಪಾಕ ಆಗೈತಿ ಅಂತ ತಿಳ್ಕೊಬೇಕು. ಈಗ ಚಿನ್ಮರಿ ಹಾಕಿ ತಿರ್ವಾಡ್ಕೋಬೇಕು ನಾವ. ಗ್ಯಾಸ್ ಸಣ್ಣ ಇಟ್ಕೋರಿ. ಇದನ್ನ ಚಲೋದಂಗ ತಿರ್ವಾಡ್ಕೋಬೇಕು ಎಲ್ಲಾ ಕಡೆ. ಬೆಲ್ಲದ ಪಾಕದಾಗ ಚಿನ್ಮರಿಗೆ ಹತ್ತಬೇಕದ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಗ್ಯಾಸ್ ಬಂದ್ ಮಾಡಿ ಚಲೋದಂಗ ಮಿಕ್ಸ್ ಮಾಡ್ರಿ. ನೋಡ್ಬೋದ್ ನೀವ ಎಲ್ಲಾ ಕಡೆ ಚಲೋದಂಗ ಮಿಕ್ಸ್ ಆಗೈತಿದ. ಚಿನ್ಮರಿ ಹಾಕಿದ ಬಳಿಕ ನೀವು ಬಾಳ ಹೊತ್ತು ಗ್ಯಾಸ್ ಮ್ಯಾಗ ಇಟ್ಕೋಬಾರ್ದು ಇದನ್ನ. ಇದ ಮಿಕ್ಸ್ ಆಗೈತಿ, ಉಂಡಿ ಕಟ್ಟೋಣ ನಾವೀಗ. ಇದನ್ನ ನಾವ ಈಗ ಉಂಡಿ ಕಟ್ಕೊಳ್ಳೋನು. ಉಂಡಿ ಕಟ್ಕೊಳಕ ಇದು ಸುಡ್ತಿರ್ತತಿ. ಒಂದ್ ಸ್ವಲ್ಪ ನಾ ಇಲ್ಲಿ ತುಪ್ಪ ಹಚ್ಕೊಳದೇನ್ ಕೈಗಿ. ನೀರ್ ಹಚ್ಬಿ ಕಟ್ಕೋಬಹುದ್ ನೀವ. ಇದನ್ನ ನೀವು ಬಿಸಿ ಇದ್ದಾಗ ಕಟ್ಕೋಬೇಕು ಉಂಡಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡಿ ಮಾಡ್ಕೋಬಹುದು. ನೋಡ್ರಿ ಏನು ತ್ರಾಸ ಇಲ್ದ ಆರಾಮಾಗಿ ಮಾಡ್ಕೋಬಹುದು ನಾವು ಉಂಡಿ. ಒಂದ್ ಸ್ವಲ್ಪ ಕೈಗೆ ಹತ್ತೋದಿಲ್ಲ, ಏನು ಇಲ್ಲ, ಅಗ್ದಿ ಮಸ್ತ್ ಆಗಿ ಬರದಾವು. ಹಂಗೆ ಆರಾಮಾಗಿ ಕಟ್ಕೋಬಹುದು ನಾವ್ ಇವತ್ನ. ಮತ್ತ ಕಟ್ ಒಂದ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ವಿ ಅಂದ್ರ ಬಾಳ ದಿನ ತನ ಚಲೋ ಇರ್ತಾವ. ಉಂಡಿ ಕೆಡ್ತಾವಂತಿಲ್ಲ. ಚಿನ್ಮರಿ ಉಂಡಿ ಮಕ್ಕಳಂತೂ ಬಹಳ ಇಷ್ಟ ಪಡ್ತಾರ. ಯಾಕಂದ್ರ ಕುರ್ಕುರಿ ತಿನ್ನಾಕ ಅಗ್ದಿ ಮಸ್ತ್ ಆಗಿರ್ತಾವು. ಮಕ್ಕಳಿಗೆ ಮಾಡಿಕೊಟ್ರ ಇಷ್ಟ ಪಟ್ಟು ತಿಂತಾರ ಇವತ್ನ. ಎಲ್ಲಾ ಉಂಡಿನೂ ಇದೇ ತರ ಮಾಡ್ಕೋತೇನೆ ನಾನ. ಈ ಉಂಡಿನ ನೀವು ಬಿಸಿ ಇದ್ದಾಗ ಕಟ್ಕೋಬೇಕು. ಆರಿತದು ಅಂದ್ರ ಅದ ಗಟ್ಟಿ ಆಗಕ್ ಹಿಡಿತೈತಿ ಬೆಲ್ಲ. ಆಗ ನೀವು ಮತ್ತೊಂದ್ ಸ್ವಲ್ಪ ಇದನ್ನ ಗ್ಯಾಸ್ ಮ್ಯಾಗ ಇಟ್ಟ ಬೆಚ್ಚಗ್ ಮಾಡ್ಕೋಬೇಕ್ರಿ. ಬೆಚ್ಚಗ್ ಮಾಡ್ಕೊಂಡ್ರಿ ಅಂದ್ರ ಅದ
ಕರಗ್ತೈತಿ ಬೆಲ್ಲ ಆಗ ಮತ್ತ ಕಟ್ಕೋಬಹುದು ನೀವು ಉಂಡಿ. ಒಂದ್ ಸ್ವಲ್ಪ ಮಾಡ್ಕೋದಿರಿ ಅಂದ್ರ ಅಂತೂ ಆಗ್ತೈತಿ. ಬಹಳಟ್ಟ ಮಾಡ್ಕೋದಿರಿ ಅಂದ್ರ ಆ ತರ ಮಾಡ್ಕೋಬಹುದು ನೀವು. ಆರ್ತೈತಿ ಅದ ಆರಿದಾಗ ಅದನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ ಅಂದ್ರ ಮತ್ತ ಉಂಡಿ ಚಲೋ ಆಗಿ ಬರ್ತಾವು. ನೋಡ್ರಿ ಎಲ್ಲಾ ಉಂಡಿನೂ ಮಾಡಿ ಇಟ್ಕೊಂಡೆ ನಾನ ಏನ್ ಮಸ್ತ್ ಆಗಿ ಬಂದಾವು. ಮತ್ ಒಂದ್ 10 ನಿಮಿಷ ಒಳಗನ ಮಾಡ್ಕೊಂಡೆನ ಇಷ್ಟು ಉಂಡಿ. ನೀವು ಮಾಡಿ ನೋಡ್ರಿ ಚಲೋಂಗ್ ಬರ್ತಾವು. ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು.